ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಜೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಲ್ಲಿ ಶಬ್ದ ತುಂಬಾ ನಡೀತಾ ಇದೆ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಈ ವ್ಲಾಗ್ನ ನಾನು ನೆನ್ನೆ ಶುರು ಮಾಡಿದೆ, ಬಟ್ ಆದರೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಮನೆ ಡಿಲೀಟ್ ಮಾಡೋದಕ್ಕಿಂತನೂ ಈ ವಿಡಿಯೋದಲ್ಲಿ ಆ್ಯಡ್ ಆನ್ ಮಾಡೋಣ ಅಂತ ಆ್ಯಡ್ ಆನ್ ಮಾಡಿದ್ದೀನಿ. ಹೇಗಿದ್ರು ನೀವು ಪಾಪು ತೋರಿಸಿ ಹಾಕಿಗೆ ಅಂತೆಲ್ಲ ಕೇಳ್ತಿದ್ರಲ್ಲ, ನೋಡಿದ್ರಲ್ಲ, ಅವಳ ಕೂದಲು ನೋಡಿದ್ರಲ್ಲ ಎಷ್ಟು ಒತ್ತಗಂದರೆ ತುಂಬ ಒತ್ತಗಿದೆ. ನನಗಂತೂ ತುಂಬ ಖುಷಿ ಆಯಿತು ಅವಳ ಕೂದಲು ನೋಡಿ. ಮತ್ತು ರಾತ್ರಿ ಎಲ್ಲ ಅವಳು ನಿದ್ದೆನೇ ಮಾಡಲ್ಲ. ಬೆಳಗ್ಗೆ ಮಗು ಮನೇಲಿ ಇಲ್ವಾ ಮಗು ಐತಾ ಈ ಮನೆಯಲ್ಲಿ ಅನ್ನೋ ಥರ ಸೈಲೆಂಟಾಗಿ ಗಪ್ಚಿಪ್ ಗಡಾರಿ ಅಂತ ಸೈಲೆಂಟಾಗಿರ್ತಾಳೆ. ತಿರುಗಿ ರಾತ್ರಿ 11 ಗಂಟೆಗೆ ಎದ್ದು ಹೇಳಿದ್ರೆ ಇದೇ ಕೇಸು ನಂದು. ಫುಲ್ಲು ಇಡೀ ರಾತ್ರಿ 3 ಗಂಟೆ ತನಕನೂ ತೂಗ್ತಾನೇ ಇರಬೇಕು. ತೂಗ್ತಾ ಇದ್ರೆ ನಿದ್ದೆ ಮಾಡಿದ್ಲೇನೋ ಅಂತ ನಿಧಾನಕ್ಕೆ ತೆಗ್ದು ನೋಡೋದು. ನಾನು ನಿದ್ದೆನೂ ಮಾಡಿರಲ್ಲ, ಗಿದ್ದೆನೂ ಮಾಡಿರಲ್ಲ. ಆಮೇಲೆ 3 o'clock ಮೇಲೆ ಮಲ್ಕೋತಾಳೆ. ನಾನು ಏನು ಮಾಡ್ತೀನಿ, ಔಷಧಿ ಎಲ್ಲ ಹಾಕೋದೆಲ್ಲ ಸಂಜೆನೇ ಹಾಕ್ಬಿಡ್ತೀನಿ. ಸಂಜೆ ಒಂದು 6-7 ಅಷ್ಟರಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಆರಾಮಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮುಗಿಸ್ಬಿಡ್ತೀನಿ. ಅವಳಿಗೆ ಔಷಧಿಗಳಂದರೆ ಎಷ್ಟು ಇಷ್ಟ ಅಂದರೆ, ನಿಜವಾಗೂ ಔಷಧಿ ಕುಡಿಸೋ ಅಂಥ ಕಷ್ಟನೇ ನನಗೆ ದೇವ್ರು ಕೊಟ್ಟಿಲ್ಲ. ಒಂದೇ ಒಂದು ಪಾಪ ಜಿಂಕೋವಿಡ್ ಅಂತ ಒಂದು ಕೊಟ್ಟಿದ್ದಾರೆ. ಅದು ಎಷ್ಟು ವಾಸನೆ ಅಂದರೆ ತುಂಬ ಜಾಸ್ತಿ ಸಿಕ್ಕಾಪಟ್ಟೆ ವಾಸನೆ. ಅದು ಒಂದು ಬಿಟ್ಟರೆ ಇನ್ನೇನೇ ಔಷಧಿ ಕೊಟ್ಟರು ಪಾಪ ಮಗು ಎಷ್ಟು ಚೆನ್ನಾಗಿ ಕುಡಿದ್ಬಿಡುತ್ತೆ ಟಕ ಅಂತ ಹೇಳ್ಬಿಟ್ಟು. ಅದು ಒಂದು ಖುಷಿ ಐತೆ. ಮತ್ತು ಅವಳಿಗೆ ಒಂದು ಸ್ವಲ್ಪ ಗ್ಯಾಸ್ ಅಂತ ಹೇಳಿದರು. ಲಾಸ್ಟಲ್ಲಿ ಒಂದು ಸಿರಫ್ ಹಾಕ್ತೀನಿ, ಅದು ದೊಡ್ಡದು ಅಲ್ಲಿ ಬ್ಲೂ ಕಾಣಿಸ್ತಿದೆಯಲ್ಲ, ಅದು ಒಂದು ಸಿರಫ್ ಕೊಟ್ಟಿದ್ರು. ಆ ಸಿರಫ್ ಹಾಕಿದ್ಮೇಲೆ ನಾರ್ಮಲಾಗಿದ್ದಾಳೆ. ಇನ್ನು ವಿಟಮಿನ್ ಕೊಟ್ಟಿದ್ರು, ಆ ಜಿಂಕೋವಿಡ್ ಮಾತ್ರ. ಈ 3 ವಿಟಮಿನ್ನು, ಜಿಂಕೋವಿಡ್, ಇವೆರಡು ಸಿರಫ್ನ 3 months ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನೋ ಔಷಧಿ ಎಲ್ಲ ಕೊಟ್ಟಿಲ್ಲ ಅವಳಿಗೆ. ಆರಾಮಾಗಿರ್ತಾಳೆ ಅವಳು. ಯಾರೋ ಕೇಳಿದ್ರು ಕಮೆಂಟಲ್ಲಿ, ಮೋಷನ್ ಪಾಸ್ ಮಾಡ್ತಾರಾ ಬೇಬಿ ಅಂತ ಹೇಳ್ಬಿಟ್ಟು. ಹೌದು, ಆರಾಮಾಗಿ ಪಾಸ್ ಮಾಡ್ತಾಳೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. 1-2 days ಆದ್ರೂ ಅವ್ರು ಖಂಡಿತವಾಗ್ಲೂ ಮೋಷನ್ ಮಾಡೇ ಮಾಡ್ತಾರೆ. ಏನು ಅದರಲ್ಲೆಲ್ಲ ತಲೆ ಕೆಡಿಸ್ಕೊಬೇಡಿ. ಮಕ್ಕಳು ಹಂಗೆ ಒಂದು 2-3 ದಿವಸ ಆದರೂ ಒಂದೊಂದು ಸತಿ ಮಾಡಲ್ಲ. ಅದ್ರಿಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಆರಾಮಾಗಿ. ಅದ್ರ ಮೇಲೆ ಏನಾದರೂ ಆಗಲಿಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋದರೂ ಅವರು ಅದನ್ನೇ ಹೇಳಿ ಕಳಿಸೋದು. ಏನಾದರೂ ಬೇಬಿ ನಾರ್ಮಲಾಗಿದ್ದು ಈ ಥರ ಆಗ್ತಾಯಿದ್ರೆ ನೀವು ಧೈರ್ಯವಾಗಿರ್ಬೋದು. ಬೇಬಿ ನಾರ್ಮಲಾಗಿಲ್ಲ ಅಂತಂದರೆ ನೀವು ಪ್ರಿಕಾಷನ್ಸ್ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು, ಸರಿನಾ? ಮತ್ತು ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ಬಿಡ್ಬೇಡಿ. ಅದೇ ಬೇಬಿ ನಾರ್ಮಲಾಗಿದ್ದರೆ ಏನು ತೊಂದರೆ ಇಲ್ಲ. ಆ ಥರ ಮಾಡ್ತವೆ ಮಕ್ಕಳು, ಭಯ ಪಟ್ಕೋಬೇಡಿ. ಇಲ್ಲಿ 1 ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಒಂದು ಸತಿ ಮಾಡಿದ್ದೆ, ಬಟ್ ಆದರೆ ನಂಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ನೋಡಿ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು. ಒಂದು ರಿಂಗ್ ಲೈಟ್ ನಾನು ಪುಟಾಣಿದು ಇಟ್ಕೊಂಡೆ, ದೊಡ್ಡದು ಬೇಡ, ಜಾಸ್ತಿ ಮಕ್ಕಳಿಗೆ ಒಂಥರ ಕಣ್ಚುಜ್ಬೋದೇನೋ ಅಂತ ಹೇಳ್ಬಿಟ್ಟು ಅವಳದೇ ಆಕ್ಸೆಸರೀಸ್ ಎಲ್ಲ ಇಟ್ಟು, ಮತ್ತು ನಂದು ಹೇರ್ ಬ್ಯಾಂಡ್ಸ್ ಅದೆಲ್ಲ ಇಟ್ಬಿಟ್ಟು ಮಾಡಿದ್ವಿ. ಈ ಥರ ಒಂದು ಲ್ಯಾಡರ್ ಹಾಕ್ಬಿಟ್ಟು, ನಮ್ಮ ಮನೆಯಲ್ಲೇ ಇತ್ತು ಈ ಲ್ಯಾಡರು. ಚೆನ್ನಾಗಿ ಫೋಕಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲ್ಯಾಡರ್ ಮೇಲೆ ನಿಂತ್ಕೊಂಡು ಪಾಪ ರಶ್ಮಿನೇ ಮಾಡಿದ್ಲು. ನನಗೆ ಮೇಲೆ ಎಲ್ಲ ಹತ್ತಿದ್ರೆ ತಲೆ ಎಲ್ಲ ಸುತ್ತಾ ಇದೆ. ಒಂದು ಸ್ಟೆಪ್ ಎತ್ತಿದ್ರೇ ತಲೆ ಸುತ್ತಿತ್ತು. ಅದಕ್ಕೆ ರಶ್ಮಿನೇ ಕಂಟಿನ್ಯೂ ಮಾಡಿದ್ಲು. ಇವನೊಬ್ಬನು ತರಲೆ ಎಷ್ಟು ಮಾಡ್ದ ಅಂತಂದರೆ, ಫೋಟೋ ತೆಗಿಯೋಷ್ಟರಲ್ಲಿ ಕಾಟ ಕೊಟ್ಬಿಟ್ಟ. ಪಾಪ ನಮ್ಮ ಮಗುನೂ ಕಾಟ ಕೊಟ್ಟಿಲ್ಲ. ಈಗ ಫೋಟೋಶೂಟೆಲ್ಲ ಮುಗೀತು. ಅವಳು ಮಲ್ಕೊಂಡಿದ್ದಾಳೆ. ಮತ್ತು ಫೋಟೋಸ್ ಮಾತ್ರ ಕೇಳಬೇಡಿ. ಫೋಟೋಸ್ನ ನಾನು 2 ತಿಂಗಳು ತುಂಬಿದ ನಂತರ ನಾನು ಹಾಕ್ತೀನಿ, ಓಕೆನಾ? ಅಪ್ಲೋಡ್ ಮಾಡ್ತೀನಿ. ನಿಮಗೂ ಎಲ್ಲನೂ ತೋರಿಸ್ತೀನಿ, ಪಾಪನೂ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ, ಓಕೆನಾ? ಸುಮ್ಮನೆ ಪದೇ ಕಮೆಂಟಲ್ಲಿ ಕೇಳಬೇಡಿ. 2 ತಿಂಗಳು ತುಂಬಿಡಲಿ ಅಂತ ಒಂದು ವೆಯ್ಟಿಂಗ್ ಅಷ್ಟೇ. ನಾನು 1 ತಿಂಗಳ ನಂತರ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ.
ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಎಲ್ಲರೂ ನಿಮ್ಮ ಡೆಲಿವರಿ ಸಿಂಪ್ಟಮ್ಸ್ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ. ಮತ್ತು ನಾರ್ಮಲ್ ಡೆಲಿವರಿಗೆ ಹೇಗೆ ಪ್ರಿಪೇರ್ ಆಗಿದ್ರಿ ಅಂತಲೂ ಕೇಳ್ತಿದ್ದಾರೆ. ಇವತ್ತು ನಾನು ನನ್ನ ಡೆಲಿವರಿ ಸಿಂಪ್ಟಮ್ಸ್ ಹೇಳ್ತೀನಿ. ಏನು ಸಿಂಪ್ಟಮ್ಸಪ್ಪ ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ಗಂಡು ಮಗು ಇದ್ದರೆ ಹೊಟ್ಟೆ ಗುಂಡಿಗಿರುತ್ತೆ, ಹೆಣ್ಮಗು ಇದ್ದರೆ ಸ್ವಲ್ಪ ಚೆನ್ನಾಗಿ ಆಗ್ತಾರೆ, ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತಾರೆ ಪ್ರೆಗ್ನೆಂಟ್ ಆಗಿರೋ ಲೇಡಿ. ಮತ್ತು ಗಂಡು ಮಗು ಆದರೆ ಗುಳ್ಳೆ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಚೆನ್ನಾಗೇ ಇದ್ದೆ. ನನ್ನ ವಿಷಯದಲ್ಲಿ ಅದೇನು ಪ್ಲಸ್ ಪಾಯಿಂಟೇ ಆಯಿತು. ನನಗೇನು ಗುಳ್ಳೆ ಎಲ್ಲ ಬಂದಿರಲಿಲ್ಲ, ಬೆಳ್ಳಗೂ ಆಗಿದ್ದೆ ನಾನು. ಮತ್ತು ಅದಾದಮೇಲೆ ಹೊಟ್ಟೆ ಮಾತ್ರ ನಂದು ಉಲ್ಟಾ ಆಯಿತು, ಗುಂಡಿಗಿರುತ್ತೆ. ಇದ್ದರೆ ಗಂಡು ಮಗು ಅಂತ ಹೇಳಿದ್ರು. ಬಟ್ ಆದರೆ ನನಗೆ ಗುಂಡಿಗಿತ್ತು, ಅದೇ ಹೆಣ್ಮಗುವೇ ಆಯಿತು. ಕೆಳಗೆ ಜೋತಿರಬೇಕು ಹೊಟ್ಟೆ, ಅಂದರೆ ಹೊಟ್ಟೆ ಗುಂಡು ಇರುತ್ತಲ್ಲ ಅದು ಸ್ವಲ್ಪ ಸ್ಯಾಗ್ ಆಗಿರೋ ಥರ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ನನಗೇನು ಆ ಥರ ಏನು ನನಗೇನು ಆಗಿಲ್ಲ. ನಂದು ಗುಂಡಿಗೆ ಟೈಟಾಗಿತ್ತು ನನ್ನ ಹೊಟ್ಟೆ. ಬಟ್ ಆದರೆ ಹೆಣ್ಮಗು ಆಯಿತು. ನನ್ನ ವಿಷಯದಲ್ಲಿ ಅದೊಂದು ವಿಷಯ ನಡೆದಿಲ್ಲ. ಮತ್ತು ತಿನ್ನಬೇಕಾದ್ರೆ ಖಾರ ತಿನ್ನಬೇಕಂತಂದರೆ ಗಂಡು ಮಗು ಅಂತ ಹೇಳ್ತಾರೆ, ಸಿಹಿ ತಿನ್ನಬೇಕು ಅನ್ನಿಸಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ. ನಾನು ಸಿಕ್ಕಾಪಟ್ಟೆ ಖಾರ ತಿಂತೀನಿ. ನಂಗೆ ಖಾರನೇ ಇಷ್ಟ. ಸ್ವೀಟ್ ಏನೋ ಅಪರೂಪ ಇಷ್ಟ ಆಗೋದು ಆ ಥರ ಸ್ವೀಟ್ ತಿನ್ನೋಕ್ಕೆ. ನಂಗೆ ಖಾರನೇ ತುಂಬಾ ಇಷ್ಟ. ಖಾರ ಅಂದ್ರೇ ನಾನು ತಿನ್ನೋದು. ಮತ್ತು ಇನ್ನೊಂದು, ಎಡಗಡೆ ಮೂಮೆಂಟ್ಸ್ ಜಾಸ್ತಿ ಆದರೆ ಹೆಣ್ಮಗು, ಬಲಗಡೆ ಮೂಮೆಂಟ್ಸ್ ಜಾಸ್ತಿ ಆದರೆ ಗಂಡು ಮಗು ಅಂತ ಹೇಳ್ತಾರೆ. ನನ್ನ ವಿಷಯದಲ್ಲಿ ಅದು ಉಲ್ಟಾ ಆಯಿತು. ನನಗೆ ಜಾಸ್ತಿ ಬಲಗಡೆನೇ ಆಗ್ತಾಯಿದ್ದಿದ್ದು ಮೂಮೆಂಟ್ಸು. ಜಾಸ್ತಿ ಅಂದರೆ ಯಾವಾಗಲೂ ನನಗೆ ಅದು ಮೂಮೆಂಟ್ಸ್ ಸ್ಟಾರ್ಟ್ ಆಗೋವಾಗಿಂದನೂ ರೈಟ್ ಸೈಡೇ ನಂಗೆ ಮೂಮೆಂಟ್ ಆಗಿರೋದು. ಫಸ್ಟ್ ಡೇ ನಾನು ಫೀಲ್ ಮಾಡಿದ್ದು ಮೂಮೆಂಟ್ಸ್ನ ಫೀಲ್ ಮಾಡಿದ್ದು ರೈಟ್ ಸೈಡಲ್ಲೇ. ಅದರಲ್ಲೂ ನಂಗೆ ಉಲ್ಟಾನೇ ಆಗಿದ್ದು. ಯಾವತ್ತೂ ನಂಗೆ ಲೆಫ್ಟ್ ಸೈಡ್ ಅಪರೂಪ ಅಂದರೆ ಅಪರೂಪ ಆಗ್ತಾ ಇದ್ದಿದ್ದು. ಫುಲ್ ಬೇಬಿ ನಂಗೆ ರೈಟ್ ಸೈಡಲ್ಲೇ ಇತ್ತು. ರೈಟ್ ಸೈಡ್ ಅಂದರೆ ಗಂಡು ಮಗು ಅಂತ ಹೇಳ್ತಾರೆ, ಲೆಫ್ಟ್ ಸೈಡ್ ಅಂದರೆ ಹೆಣ್ಮಗು ಅಂತ ಹೇಳ್ತಾರಲ್ಲ, ಅದು ನನ್ನ ಪ್ರಕಾರ ನನಗೂ ಉಲ್ಟಾ ಆಯಿತು. ಮತ್ತು ಮಾರ್ನಿಂಗ್ ಸಿಕ್ನೆಸ್ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ಮಾರ್ನಿಂಗ್ ಸಿಕ್ನೆಸ್ ಇಲ್ಲದೆ ಜಾಸ್ತಿ ವಾಮಿಟ್ ಆಗದೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ಬಟ್ ಆದರೆ ನನಗೆ ಒಂದು 2 ತಿಂಗಳು 3 ತಿಂಗಳ ತನಕ ವಾಮಿಟ್ ಆಯಿತು ಅಷ್ಟೇ. ಶುರುವಾಗಿದೆ 2ನೇ ತಿಂಗಳಲ್ಲೇನೋ. ಫಸ್ಟ್ ಡೇ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿವಸ ನನಗೆ ವಾಮಿಟ್ ಆಯಿತು. ಆಮೇಲೆ 2 ಮಂತ್ಸ್ 3 ಮಂತ್ಸಲ್ಲಿ ಸ್ಟಾರ್ಟ್ ಆಯಿತು. 1 ಮಂತ್ 2 ಮಂತ್ ಕಂಟಿನ್ಯೂಸ್ ಆಗಿ ವಾಮಿಟ್ ಆಯಿತು. ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗೋಯಿತು. ಆಮೇಲೆ ಯಾವತ್ತೂ ನಂಗೆ ವಾಮಿಟ್ ಆಗಲೇ ಇಲ್ಲ. ಅದರಲ್ಲೂ ನಂಗೆ ಉಲ್ಟಾನೇ ಆಗಿದೆ. ಜಾಸ್ತಿ ವಾಮಿಟು ಮಾಡಿಲ್ಲ ನಾನು, ಓಕೆನಾ. ಜಾಸ್ತಿ ವಾಮಿಟ್ ಮಾಡಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಮತ್ತು ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ 1-2-3 ವಾರ ಆದಮೇಲೆ ಬ್ಯಾಕ್ ಪೇಯ್ನ್ ಶುರುವಾಗಿದ್ದು. ಸಿಕ್ಕಾಪಟ್ಟೆ ನನಗೆ ಎದ್ದೇಳಿದ್ರು ನೋವುತ್ತಿತ್ತು. ಹೊರ್ಕೊಂಡೇ ಕೂತ್ಕೋಬೇಕಾಗಿತ್ತು. ಏನಾದರೂ ಒಂದು ಪಿಲ್ಲೋ ಸಪೋರ್ಟ್ ತೊಗೊಂಡು ಹೊರ್ಕೊಂಡೇ ಕೂತ್ಕೋಬೇಕಾಗಿತ್ತು. ಅವಾಗೇ ನಂಗೆ ಚೆನ್ನಾಗಿ ಅನಿಸ್ತಾ ಇದ್ದಿದ್ದು. ಅದು ಬಿಟ್ಟರೆ ಹೊಟ್ಟೆ ನೋವೆಲ್ಲ ನನಗೆ ಯಾವತ್ತೂ ಬಂದಿಲ್ಲ. ಜಾಸ್ತಿ ಬ್ಯಾಕ್ ಪೇಯ್ನೇ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ. ಲಾಸ್ಟ್ ಮಂತ್ ಇದೆಯಲ್ಲ, ನಾನು ಫೋಟೋಶೂಟು ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಇತ್ತು. ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್. ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ. ವೆಯ್ಟ್ ಅಷ್ಟು, ಅದು ಬೇರೆ ವಾಟರ್ ಲೆವೆಲ್ ನನಗೆ ಲಾಸ್ಟ್ ಮಂತಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ರು. ಹೇಳ್ದಾಗ ಸ್ವಲ್ಪ ಭಯ ಇರುತ್ತಲ್ಲ, ಜಾಸ್ತಿ ಓಡಾಡಬೇಡ ಅಂತ ಹೇಳ್ಬಿಟ್ರು, ಕಂಪ್ಲೀಟ್ಲಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ನಾನು ಓಡಾಡಿದ್ದಿದ್ದಿಲ್ಲ. ಅದೊಂದು ಪ್ರಾಬ್ಲಮ್ ಆಗಿತ್ತು ನನಗೆ. ಬೇರೆ ಎಲ್ಲ ನನಗೆ ನಾರ್ಮಲಾಗೇ ಇತ್ತು. BP-ಇಂದ ಶುಗರಿಂದ ಎವ್ರಿಥಿಂಗ್ ವಾಸ್ ನಾರ್ಮಲ್. ಇದು ವಾಟರ್ ಲೆವೆಲ್ ಮಾತ್ರ ಲಾಸ್ಟ್ ಮಂತಲ್ಲಿ ಟೆಸ್ಟಿಗೆ ಹೋದಾಗ ವಾಟರ್ ಲೆವೆಲ್ 2% ಏನೋ ಜಾಸ್ತಿ ಇದೆ. ಅದು ನಾರ್ಮಲ್ ಆಗಿರುತ್ತೆ. ಶುಗರ್ ಇರೋರಿಗೆ ವಾಟರ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಬಟ್ ಆದರೆ ಶುಗರ್ ಎಲ್ಲ ನಿಂಗೆ ನಾರ್ಮಲ್ ಆಗಿ ಇದೆ, ಬಟ್ ಆದರೆ ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ಹುಷಾರಾಗಿರು ಅಂತ ಹೇಳಿದರು. ಅದು ಬಿಟ್ಟರೆ ನನಗೇನು ಸಿಂಪ್ಟಮ್ಸ್ ಅಂತಂದರೆ ಇಷ್ಟೇ ಸಿಂಪ್ಟಮ್ಸು. ಇನ್ನೇನು ವಾಮಿಟಿಂಗ್ ಅದು ಇದು ಅಷ್ಟೇ ಆಗ್ಬೋದು, ಬೇರೇನೂ ಸ್ಪೆಷಲ್ ಆಗೋಲ್ಲ. ನೋಡಿ, ಗಂಡು ಮಗು ಹೆಣ್ಮಗು ಅಂತ ಸುಮ್ಮನೆ ತಲೆಗೆ ಇಟ್ಕೊಂಡು ಕೊರಿಬೇಡಿ, ಓಕೆನಾ. ಸುಮ್ಮನೆ ಮನೆಯಲ್ಲೆಲ್ಲ ಅಂತಾರೆ, ಏನೇ ಆದರೂ ಅದು ನಮ್ಮ ಮಗು ತಾನೆ, ನಾವು ತಾನೇ ಹೊತ್ತು ಬೆಳೆಸೋದು, ಅದಕ್ಕೆಲ್ಲ ಸುಮ್ಮನೆ ತಲೆಗೆ ಹಾಕೋಬೇಡಿ. ಆರಾಮಾಗಿರಿ ಅಷ್ಟೇ. 1000 ಜನ 1000 ಹೇಳ್ತಾರೆ. ಏನೋ ಒಂದು ಮಗು ಆಗಬೇಕು, ಆಗಿದೆಯಾ? ಈ ಕಾಲದಲ್ಲಿ ಮಗು ಆಗದೆ ಇರೋರು ಎಷ್ಟು ಜನ ಇದ್ದಾರೆ ಪಾಪ. ಅವರೆಲ್ಲ ಎಷ್ಟು ಸಫರ್ ಮಾಡ್ತಿರ್ತಾರೆ ಅಲ್ವಾ. ನಾವು ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಯಿತು, ಒಂದು ಗಂಡು ಮಗುನೂ ಬೇಕು, ಆಗುತ್ತೆ ಬಿಡಿ, ಏನಕ್ಕೆ ಸುಮ್ಮನೆ ಆ ಥರ ಎಲ್ಲ ತಲೆಯಲ್ಲಿ ಇಟ್ಕೋತೀರ. ಇಷ್ಟೇ ಸಿಂಪ್ಟಮ್ಸು. ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿರಿ.
ಕೆಲವೊಬ್ಬರಿಗೆ ಈ ಥರ ನಂತರ ಬ್ಯಾಕ್ ಪೇನ್ ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಬೋರಿಂಗ್ ಅನಿಸ್ಬಿಡುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಆದ್ರೂ ನೀವು ಎಂಜಾಯ್ ಮಾಡಿದ್ರೇ ನಿಮಗೆ ಖುಷಿ ಸಿಗೋದು, ಮತ್ತು ಅದು ಇನ್ನೊಂದು ಸತಿ ನಿಮ್ಗೆ ಆ ಟೈಮ್ ವಾಪಸ್ ಬರಲ್ಲ ಆಯಿತಾ. ಸುಮ್ಮನೆ ಅದೆಲ್ಲ ತಲೆಗೆ ಇಟ್ಕೋಬೇಡಿ. ಮತ್ತೇನು ಸಿಂಪ್ಟಮ್ಸ್ ಅಂದರೆ ಅಷ್ಟೇ ಅಪ್ಪ, ನನಗೇನು ಜಾಸ್ತಿ ಎಲ್ಲ ಏನೂ ಆಗಲಿಲ್ಲ. ನಾನು ನಾರ್ಮಲಾಗಿ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದ್ದೆ. ನಾನು ಸಿಕ್ಕಾಪಟ್ಟೆ, ನಾನು ಲಾಸ್ಟ್ ಮಂತ್ ತನಕನೂ ಮುದ್ದೆ ಎಲ್ಲ ಮಾಡ್ತಾಯಿದ್ದೆ, ಕೆಳಗಡೆ ಎಲ್ಲ ಕುತ್ಕೊಂಡು ಮುದ್ದೆ ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಆರಾಮಾಗಿ ಇದ್ದೆ ನಾನು. ಆಮೇಲೆ ವಾಟರ್ ಲೆವೆಲ್ ಜಾಸ್ತಿ ಅಂದಾಗ ಸ್ವಲ್ಪ ಭಯ ಆಗಿ ಸೈಲೆಂಟಾಗಿ ಕುತ್ಕೋತಾ ಇದ್ದೆ ಅಷ್ಟೇ. ಓಡಾಡೋದು ಅಷ್ಟೇ. ಆಮೇಲೆ ತುಂಬ ಹೆಣ್ಮಗು ಅಂತಂದರೆ ಅವ್ರಿಗೆ ಓಡಾಡೋಕ್ಕೆ ಕಷ್ಟ, ಈ ಥರ ಓಡಾಡ್ತಾರೆ ಅಂತ ಹೇಳ್ತಾರೆ. ಹೆಣ್ಮಗು ಅಂತಂದರೆ ಓಡಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ. ಗಂಡು ಮಗು ಆದರೆ ಗುಡುಗುಡು ಅಂತ ಒಳ್ಳೆ ಜಿಂಕಿ ಮರಿ ಥರ ಓಡಾಡ್ತಾ ಇರ್ತಾರೆ, ಆವಾಗ ಅವ್ರಿಗೆ ಹೊಟ್ಟೆ ವೆಯ್ಟ್ ಅನಿಸಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ನಾನು ನಾರ್ಮಲಾಗಿ ಓಡಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟೆಪ್ಸ್ ಎಲ್ಲ ಏನಕ್ಕೆ ಅಷ್ಟು ಫಾಸ್ಟಾಗಿ ಇಳಿತಾ ಇದ್ದೀರಾ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದರು. ನನಗೆ ಈಸಿಯಾಗೇ ಇತ್ತು ನಂಗೆ ಕ್ಯಾರಿ ಮಾಡೋಕ್ಕೆ, ನನಗೇನು ಕಷ್ಟ ಅನಿಸ್ತಾ ಇದ್ದಿಲ್ಲ ಹೊಟ್ಟೆ, ಓಕೆನಾ. ಅದೊಂದು. ಮತ್ತು ಎದ್ದೇಳಬೇಕಾದ್ರೆ ಕುತ್ಕೊಂಡಿರ್ತೀರಲ್ಲ, ಇವಾಗ ನಾರ್ಮಲಿ ಚಕ್ಕಬುಕ್ಕಲ್ ಹಾಕೊಂಡು ಕೆಳಗಡೆ ಕುತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಈಗ ಎದ್ದೇಳಬೇಕಾದ್ರೆ ಪ್ರೆಗ್ನೆಂಟ್, ಇವಾಗ ನಾರ್ಮಲ್ ಪೀಪಲ್ ಆದ್ರೂ ಚಕ್ಕ ಅಂತ ಹಿಂಗೆ ಎದ್ದೇಳ್ಬಿಡ್ತೀರಾ, ಏನು ಸಪೋರ್ಟ್ ಇಲ್ಲಲ್ಲ, ಏನಾನ ಒಂದು ಸಪೋರ್ಟ್ ಕೊಟ್ಕೊಂಡು ಎದ್ದೇಳ್ತೀರ. ಒಂದು ಕೈ ಈ ಥರ ಊರ್ಬಿಟ್ಟು ಎದ್ದೇಳ್ತಾರೆ ಸಹಜವಾಗಿ ಅಲ್ವಾ. ಬಲಗೈ ಊರಿ ಹೀಗೆ ಸಪೋರ್ಟ್ ಮಾಡಿ ಎದ್ದೇಳಿದ್ರೆ ಗಂಡು ಮಗು ಅಂತೆ, ಎಡಗೈ ಊರಿ ಸಪೋರ್ಟ್ ಕೊಟ್ಕೊಂಡು ಎದ್ದೇಳಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಬರೀ ಬಲಗೈಯೇ ಊರಿ ಎದ್ದೇಳ್ತಾ ಇದ್ದಿದ್ದು. ಏನು ಹೇಳಬೇಕು, ನಾನು ಇದನ್ನು ಸತ್ಯ ಅಂತ ಹೇಳ್ಬೇಕಾ ಇಲ್ಲ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ನನಗೆ 99% ಎಲ್ಲರೂ ಬಾಯ್ ಬೇಬಿ ಆಗುತ್ತೆ ಅಂತಲೇ ಹೇಳ್ತಿದ್ರು. ಬಟ್ ಆದರೆ ಆ 1% ನಿಜ ಆಗ್ಬಿಡ್ತು, ಆ 99% ಎಲ್ಲ ತುಸ್ಸಾಗೋಯ್ತು. ನಮ್ಮ ಶ್ರೀಮಂತನಿಗೆ ಬಂದವರು ಎಲ್ಲರೂ ಹೊಟ್ಟೆ ತುಂಬ, ನಮ್ಮ ಮನೆಗೆ ಬಂದವಾಗ ಹೊಟ್ಟೆ ತುಂಬ ಗುಂಡಕೈತೆ ನಿಂಕ, ಪಕ್ಕ ಗಂಡು ಮಗುನೇ ಆಗೋದು ಅಂತ ಹೇಳ್ತಾಯಿದ್ರು. ಎಲ್ಲ ತುಸ್ಸಾಗೋಯ್ತು ಎಲ್ಲ. ಆಮೇಲೆ ನನ್ನ ತಲೆಯಲ್ಲೂ ಬಂದ್ಬಿಟ್ಟಿತ್ತು, ಹೌದಾ ಗಂಡು ಮಗುನ ಹೆಣ್ಮಗುನ ಅಂತ. ಲಾಸ್ಟಲ್ಲಿ ನಂಗೆ ಆ ಥರ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ಹೆಣ್ಮಗು ಅಂತ ಹೇಳಿದಾಗ ಸ್ವಲ್ಪ ಎಲ್ಲರೂ ಹೇಳಿದ್ದೇನು ಮತ್ತು ಇದೆಲ್ಲ ಸುಳ್ಳ ಅಂತ ಅನಿಸ್ಬಿಡ್ತು ಒಂದು ಸೆಕೆಂಡು. ಬಟ್ ಆದರೆ ನಂಗೆ ಖುಷಿ ಇದೆ. ಅವಳಂತೂ ಕಂಪ್ಲೀಟ್ಲಿ ಅವ್ರ ಡ್ಯಾಡಿ ಥರನೇ ಇರೋದು. ನಂತರ ಒಂದೇ ಒಂದು 1% ಸಹ ಇಲ್ಲ, ಎಲ್ಲನೂ ಸೇಮ್ ಅವ್ರ ಡ್ಯಾಡಿ ಥರನೇ, ನಂತರ ಏನೂ ಇಲ್ಲ. ಕೂದಲು ಅಂತ ಹೇಳೋದಕ್ಕೆ ಹೋದರೆ ಕೂದಲು ಅಷ್ಟೇ, ಅವ್ರಿಗೂ ಚೆನ್ನಾಗಿದೆ ನನಗೂ ಚೆನ್ನಾಗಿದೆ. ಯಾರಂತ ಬರುತ್ತೆ, ಅವ್ರಂತನೂ ಬರುತ್ತೆ ನಾನಂತ, ಅದು ಒಂದೇ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಎತ್ತಿ ಹಿಡ್ದಂಗೆ ಆಯಿತು ನನ್ನ ಕೆಲಸ ಅಷ್ಟೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಸುಮ್ಮನೆ ಅದರ ತಲೆಗೆ ಹಾಕೋಬೇಡಿ, ಎಂಜಾಯ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿನ, ಓಕೆನಾ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಹೇಗೆ ಅನಿಸ್ತಿದೆ ವಿಡಿಯೋ ಅಂತೇಳಿ. ನಾನೇನಾದರೂ ತಪ್ಪು ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನೇನಾದರೂ ಸರಿ ಮಾಡ್ಕೊಳ್ಳೋದಿದ್ರೆ ನಾನು 100% ಸರಿ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರೂ ಡೈಲಿ ವ್ಲಾಗ್ಸ್ ಜಾಸ್ತಿ ಕೇಳ್ತಿದ್ರು, ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಓಕೆನಾ. ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ ಇವಾಗ ಟೈಮಿಂಗ್ಸ್ ಎಲ್ಲನೂ, ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಓಕೆನಾ. ಬಾಯ್ ಬಾಯ್.